ವಿದೇಶಗಳಲ್ಲಿ ತಯಾರಾಗಿ ಅಮೆರಿಕಕ್ಕೆ ರಫ್ತಾಗುವಂಥ ಕಾರುಗಳು ಮತ್ತು ಬಿಡಿಭಾಗಗಳ ಮೇಲೆ 25% ಹೆಚ್ಚುವರಿ ಸುಂಕವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದಾರೆ. ಏಪ್ರಿಲ್ 2ರಿಂದ ಜಾರಿಗೆ ಬರುತ್ತೆ. ಇದರ ಪರಿಣಾಮ ವಿವಿಧ ದೇಶಗಳ ಮೇಲೆ ಆಗುತ್ತೆ. ಬರೀ ಬಹುಮುಖ್ಯವಾಗಿ ಬಾರ್ಡ್ರಲ್ಲಿರುವಂಥ ಆ ಕಡೆಯಿಂದ ಮೆಕ್ಸಿಕೋ, ಈ ಕಡೆಯಿಂದ ಕೆನಡಾ ಮತ್ತು ದೂರದ ಯುರೋಪ್ನಲ್ಲಿ ವಿಪರೀತವಾಗಿ ಹೊಡೆತ ಬೀಳೋದು ಜರ್ಮನಿ. ಭಾರತಕ್ಕೂ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಭಾರತ ಕೆಲವು ವಸ್ತುಗಳ ಮೇಲೆ ಸುಂಕ ಕಡಿತಕ್ಕೆ ಒಪ್ಪಿದರೂ ನಮ್ಮ ಹಿತಕ್ಕೆ ಆದ್ಯತೆ ಕೊಡ್ತೀವಿ, ನಮ್ಮ ದೇಶದ ಹಿತಕ್ಕೆ ಮೊದಲ ಆದ್ಯತೆ. ವಾಲ್ನಟ್ಟು, ಸೇಬು, ಬಾದಾಮಿ ಅಂತ ಕೃಷಿ ಉತ್ಪನ್ನಗಳ ಮೇಲೆ ಸುಂಕ ಕಡಿಮೆ ಆಗುತ್ತೆ. ಲೈಕ್ ಹಾರ್ಲಿ ಡೇವಿಡ್ಸನ್ನು ಈ ಥರದ್ದೆಲ್ಲ ಕೆಲವೆಲ್ಲ ಕಡಿಮೆ ಆಗ್ಬೋದು. ದೇಶೀಯ ಆಟೋಮೊಬೈಲ್ ಪರಿಣಾಮ ಬೀರುತ್ತೆ ಅಂದರೆ ಇಲ್ಲ, ಬೀರಲ್ಲ. ನನ್ನ ಪ್ರಕಾರದಲ್ಲಿ ನಮ್ಮದು ಭಾಳ, ಬಿಕಾಸ್ ಅಮೆರಿಕನ್ ಮ್ಯಾನುಫ್ಯಾಕ್ಚರ್ಡ್ ಇದು ನಮಗೆ ತುಂಬ ಹೊಡೆತ ಆಗ್ತಾ ಇದೆ ಅಂತ ನಮಗೇನು ಅನಿಸಿಲ್ಲ. ಇನ್ನೂ ಆಟೋಮೊಬೈಲ್ ಸೈಡಲ್ಲಿ ಟ್ಯಾರಿಫ್ ಡೌನ್ ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆವಾಗ ಈಕ್ವಲ್ ಆದಾಗ ಏನಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ಭಾರತದ ಕ್ರಮದಿಂದ ಎಲ್ಲ ಸಿಕ್ಕಾಬಿಟ್ಟಿದ್ದಾರೆ. ಹಾಗಾಗಿ ನಮ್ಮದು ಜೊತೆ ಮಾತ್ರ ಅಮೆರಿಕ ಸ್ವಲ್ಪ ಸಾಫ್ಟ್ ಆಗಿರ್ಬೋದು ಅಂತ. ಐ ಡೋಂಟ್ ಥಿಂಕ್ ಸೊ ಸಾಫ್ಟ್ ಆಗ್ತಾರೆ ಅಂತ. ಬಟ್ ಭಾರತ ಮಾಡ್ತಿರೋದೇನು, ₹100 ವ್ಯವಹಾರ ಇದ್ದರೆ 28 ರೂಪಾಯಿಗೆ ಬರ್ತಿರೋ ಆದಾಯದಲ್ಲಿ ಅದರದ್ದು ಸುಂಕವನ್ನು ಇಳಿಸೋದ್ರಿಂದ ₹75 ನನ್ನ ಬಿಸ್ನೆಸ್ಸನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂದರೆ ₹25 ಇಳಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ದಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ ಆ್ಯಕ್ಚುಲಿ. ಲಾಸ್ ಮಾಡ್ಕೊಳ್ಳೋದು, ಲಾಸ್ ಸಂಪೂರ್ಣ ಲಾಸ್ ಆಗೋ ಬದಲು ಒಂದಿಷ್ಟನ್ನು ಕಳ್ಕೊಂಡು ಈ ಇರುವುದನ್ನು ಹೆಚ್ಚಿಸ್ಕೊಂಡ್ಬಿಡೋದು ವಾಲ್ಯೂಮಲ್ಲಿ ಬಿಸ್ನೆಸ್ಸಲ್ಲಿ. ಹಾಗೆ ₹75 ಇರೋದನ್ನ ₹100 ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ಹೆಚ್ಚಿಗೆ ಮಾಡ್ಕೊಳ್ಳೋಣ ಬಿಸ್ನೆಸ್ಸಲ್ಲಿ ಅಂತ ಒಂದು ಪ್ಲ್ಯಾನ್ ಇದ್ದಂಗಿದೆ. ಆದರೂ ಆಗಬಹುದು, ನೋಡೋಣ, ವಿ ವಿಲ್ ಸಿ. ಇನ್ನು ಓಲಾ, ಉಬರ್ ಕ್ಯಾಬ್ಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಚಾಲಕರು ಮತ್ತು ಪ್ರಯಾಣಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಸಹಕಾರ ಟ್ಯಾಕ್ಸಿ ಎಂಬ ಹೊಸ ಆಪ್ ಅನ್ನು ತರ್ತಾ ಇದೆ. ಈ ಆಪ್ನ ಮೂಲಕವಾಗಿ ಉಬರ್ ಮಾದರಿಯಲ್ಲೇ ರೈಡರ್ ಸರ್ವಿಸ್ಗಳನ್ನ ಕೊಡ್ತಾರೆ. ಚಾಲಕರು ನೋಂದಣಿ ಮಾಡ್ಕೊಳ್ಬಹುದು. ರೈಡ್ನ ಎಲ್ಲ ಮೊತ್ತ ಚಾಲಕರಿಗೆ ವರ್ಗ ಆಗುತ್ತೆ ಅಂತ ಇವತ್ತು ಅಮಿತ್ ಶಾ ತಿಳಿಸಿದ್ದಾರೆ. ಈ ಮಧ್ಯೆ ಲೋಕಸಭೆಯಲ್ಲಿ ವಲಸೆ ವಿದೇಶಿಗರ ಮಸೂದೆ ಪಾಸ್ ಆಗಿದೆ. ಭಾರತದೊಳಗೆ ಅಕ್ರಮವಾಗಿ ಪ್ರವೇಶ ಮಾಡೋದು ಐಡಿಯಾ ಏನೋ ಓಕೆ, ಬಟ್ ಯಾಕೆ ಗೌರ್ಮೆಂಟ್ ಇದ್ರೊಳಗೆ ಎಂಟರ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ನಂಬರ್ 1 ಆಗಬಾರ್ದಾ ಸರ್? ಆಗಬಾರ್ದು ಅಂತಿಲ್ಲ. ಐಡಿಯಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ವೈ ಇಸ್ ಇಟ್ ಗೌರ್ಮೆಂಟ್ ಎಂಟರಿಂಗ್ ಇನ್ ಟು ದಿಸ್ ಬಿಸ್ನೆಸ್ ಅಂತ. ಓಕೆ, ನಂಬರ್ 2, ಇದರ ಬಿಸ್ನೆಸ್ಸಿನ ಮಾಡೆಲ್ ಏನು ಅಂತ ಗೊತ್ತಿಲ್ಲ. ಸರ್ಕಾರ ತಾನು ದುಡ್ಡು ಹಾಕತ್ತಾ ಅಥವಾ ಇದರಲ್ಲಿ ಏನಾದ್ರು ಒಂದು ಪರ್ಸೆಂಟೇಜನ್ನು ತೆಕ್ಕೊಂಡು ಅದನ್ನು ನಡೆಸತ್ತೆ? ಬಿಕಾಸ್ ದರ್ ಇಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ನನಗೆ ಗೊತ್ತಿಲ್ಲ ಅದು. 3ನೇದು, ಭಾಳ ಗಲಾಟೆ ನಡೀತಿರೋದೇನೆಂದರೆ ಕೆಲವು ಕಡೆಗಳಲ್ಲಿ ಟ್ಯಾಕ್ಸ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ವಾಪಸ್ಸು ಕೆಲವು ಆ್ಯಪ್ಗಳಲ್ಲಿ ಅನ್ನೋದನ್ನು. ಓಲಾ ಒಬ್ಬರದ್ದು ಆಗುತ್ತೆ ಟ್ಯಾಕ್ಸ್ಗಳು, ಅದು ಏನಾಗುತ್ತೆ ಅಂತ ಲೆಟ್ ಅಸ್ ಸಿ. ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ. ಈ ಎಕ್ಸ್ಪೆರಿಮೆಂಟ್ಗಳು ಆಯಾ ರಾಜ್ಯಗಳಲ್ಲಿ ನಡೆದಿದೆ, ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ. ಈಗ ನೋಡೋಣ ರಾಷ್ಟ್ರ ಮಟ್ಟದಲ್ಲಿ ಏನಾಗುತ್ತೆ. ಗ್ರೇಟರ್ ಬೆಂಗಳೂರು ಮಸೂದೆನ ವಾಪಸ್ ರಾಜ್ಯಪಾಲರು ಕಳಿಸಿದಾರಲ್ಲ, ಅದಕ್ಕೆ ವಿಜಯೇಂದ್ರ ಸ್ವಾಗತಿಸ್ತಾರಂತೆ. ಇದು ತಪ್ಪಿದು, ಹಂಗಾಗಿ ಈಗ ವಿವೇಕದ ಕ್ರಮ ಅಲ್ಲ, ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಇದು ಅಂತೆಲ್ಲ ಹೇಳಿದ್ದಾರೆ. ಆದರೆ ಶಾಸಕ ರಿಜ್ವಾನ್ ಅರ್ಷದ್ ಮಾತ್ರ ಅದರ ಪರ ನಿಂತು ಬೆಂಗಳೂರಿನಲ್ಲಿ ಒಂದು ಗುಂಡಿನೂ ಮುಚ್ಚಕ್ಕಾಗಲ್ಲ BBMP ಇದ್ದರೆ. ಸದ್ಯದ ವ್ಯವಸ್ಥೆಯಿಂದ ಅದು ಸಾಧ್ಯನೇ ಇಲ್ಲ ಅಭಿವೃದ್ಧಿ. ಗ್ರೇಟರ್ ಬೆಂಗಳೂರು ಆದರೆ ಹೇಗದು? ಏನು ಲಾಜಿಕಲ್ ಹೇಳ್ತೀನಿ, ಏನು ಲಾಜಿಕ್ ಏನು? ಇರೋ ಬೆಂಗಳೂರು BBMPಲಿರೋ ಆದಾಯನೇ ಇಷ್ಟಿರೋ ಆದಾಯನ ನಮ್ಮನ್ನೇ ಬೆಂಗಳೂರಿನವ್ರನ್ನೇ ಕ್ಯಾಕರ್ಸಿ ಥೂಚಿ ಅಂತ ದಿನ ಬೆಳಗಾದ್ರೂ ಉಗಿಯೋರಿಗೆಲ್ಲ ಕೊಟ್ಟು ನಮ್ಮನ್ನ ಮಾರ್ಸಲ್ಲೋ ಮೂನಲ್ಲೋ ಇರೋ ಥರ ಇಟ್ಕೊಂಡು ಅದ್ರ ಮಧ್ಯದಲ್ಲಿ ಹಾಲನ್ನ ಕಡು ನಾಲ್ಕು ಇದು ಅಂತ ಎಲ್ಲ ಕಿತ್ಕೊಂಡು ಅದರ ಮಧ್ಯದಲ್ಲಿ ಮೆಷಿನ್ನ ಗ್ಯಾರಂಟಿ ರೂಪದಲ್ಲಿ ಕೊಡೋ ರಾಜಣ್ಣ ಎಂಬ ಮಂತ್ರಿ ಮಧ್ಯ ಇದು ಹೆಂಗಾಗತ್ತೆ? ಗ್ರೇಟರ್ ಬೆಂಗಳೂರು ಅನ್ನೋದು ಏನೂ ಆಗಲ್ಲ. ಬೆಂಗಳೂರಿನ ದುಡ್ಡಾಗ್ತಿರೋ ಟ್ಯಾಕ್ಸು ಮತ್ತು ಇದರ ಬೇಸಲ್ಲಿರೋ ದುಡ್ಡು ಏನಾಗುತ್ತೆ, ಹೊರಕೋಗುತ್ತೆ ಅಷ್ಟೇ. ಅವ್ರು ಅದಕ್ಕೆ ಮಾಡ್ಕೋತಿರೋದು ಅದನ್ನು. ಅವ್ರಿಗೆ ಅಲ್ಲಿ ಫಂಡ್ಸ್ ಇಲ್ಲ, ಆ ಫಂಡ್ಸನ್ನ ಇಲ್ಲಿಂದ ಎತ್ಕೊಂಡು ಹೋಗೋಕ್ಕೆ ಅದು ಅಷ್ಟೇ, ಇನ್ನೆಂಥದ್ದು ಇಲ್ಲ ಅದರಲ್ಲಿ. ಎಸ್, ಹಿಂದಿ ಹೇರಿಕೆ ವಿಚಾರದಲ್ಲಿ ಯುಪಿ ಸಿಎಂ ಮತ್ತು ತಮಿಳುನಾಡು ಸಿಎಂ ನಡುವೆ ವಾರ್ ನಡೀತಾ ಇದೆ. ವೋಟ್ ಬ್ಯಾಂಕ್ ಅಪಾಯಕ್ಕೆ ಸಿಲುಕುತ್ತೆ ಎಂಬ ಕಾರಣಕ್ಕೆ ತಮಿಳುನಾಡು ಸರ್ಕಾರ ತ್ರಿಭಾಷಾ ಸೂತ್ರವನ್ನು ವಿರೋಧ ಮಾಡ್ತಿದೆ ಅಂತ ಯೋಗಿ ಟೀಕೆ ಮಾಡಿದ್ರಲ್ಲ, ಅದಕ್ಕೆ ಸ್ಟಾಲಿನ್ ಈಗ ಗರಂ ಆಗಿ ದ್ವೇಷದ ಬಗ್ಗೆ ನಮಗೆ ಉಪನ್ಯಾಸ ಮಾಡಲು ಬಯಸ್ತಾ ಇದ್ದೀರಾ? ನಾವು ಯಾವ ಭಾಷೆಯನ್ನು ವಿರೋಧ ಮಾಡ್ತಿಲ್ಲ, ಆದರೆ ಬಲವಂತದ ಹೇರಿಕೆಯ ವಿರುದ್ಧವಾಗಿ ನಾವಿದ್ದೀವಿ, ನ್ಯಾಯಕ್ಕಾಗಿ ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಣ್ಣಾಮಲೈ ಇದಕ್ಕೆ ಕೌಂಟರ್ ಕೊಟ್ಟರು. ಜನರ ಗಮನ ಬೇರೆ ಕಡೆಗೆ ಸೆಳೆಯೋದಕ್ಕೆ ನೀವು ಮಾಡ್ತಾ ಇರುವಂತಹ ರಾಜಕೀಯ ಪ್ರಯತ್ನ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಅಣ್ಣಾಮಲೈ ಬಿಡ್ರಿ, ಎಲ್ಲದಕ್ಕೂ ಹೇಳ್ತಾರೆ. ಅಣ್ಣಾಮಲೈ ಹೇಳೋದಿದ್ರೆ ಅಣ್ಣಾಮಲೈ BJPಲಿರಲ್ಲ, ಎಲ್ಲದಕ್ಕೂ ಹೇಳಲೇಬೇಕು, ಅನಿವಾರ್ಯತೆ ಇನ್ನೇನಿದೆ ಅವರಿಗೆ. ನಮ್ಮ ಪ್ರಶ್ನೆ ಅದಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶವೆಂಬ ಅದ್ಭುತ ರಾಜ್ಯದಲ್ಲಿ ಎಷ್ಟು ಜನ ಕನ್ನಡ ತಮಿಳು ಕಲ್ತಿದ್ದಾರೆ ಲೆಕ್ಕ ಕೊಡ್ರಪ್ಪ. ಅದ್ಯಾಕೆ ಹಿಂದಿ ಮಾತ್ರ ಕಲ್ಸಕ್ಕೆ ಟ್ರೈ ಮಾಡ್ತೀರಿ ಎಲ್ಲ ಕಡೆ? ಕನ್ನಡ ತಮಿಳು ಒಬ್ರು ಕಲ್ತೇ ಇಲ್ಲ ಅಲ್ಲಿ.
ಅಲ್ಲಿರೋ ಜನಗಳೇ ಅವರಲ್ವಾ ಸರ್? ಹಾಂ, ಹಾಗೆ ಇಲ್ಲ ಆಮೇಲೆ ಮಾತ್ರ ಹೇಳ್ತಾರೆ. ನಿಮಗೆ ಏನು ಹಿಂದಿ ಮೇಲೆ ಮೋಹ ಹೇಳ್ರಪ್ಪ. ಅದು ಇಲ್ದಿದ್ರೆ ಏನಾಗತ್ತೆ ಹೇಳ್ರಪ್ಪ ಯಾರು ಒಬ್ಬರು. ನನಗೆ ಅದು ಇರಲೇಬೇಕು ಅನ್ನೋದು ಯಾಕೆ? ಅದು ಇಲ್ದಿದ್ರೆ ಏನಾಗತ್ತೆ ಹೇಳಿಪ್ಪ ಯಾರು ಒಬ್ಬರು. ಏನಾಗತ್ತೆ? ಏನು ಇಲ್ಲಿವರೆಗೂ ಏನೂ ಆಗಿಲ್ಲ, ಮುಂದೇನೂ ಆಗಲ್ಲ ಅಷ್ಟೇ ಅಲ್ವಾ ಸರ್? ಅಷ್ಟೇ ತಾನೆ. ಮತ್ತೆ ಯಾಕೆ ಅದಕ್ಕೆ ಅಷ್ಟೊಂದು ಒದ್ದಾಡ್ಬೇಕು ನೀವು ಹಠ ಹಿಡ್ಕೊಂಡು? ದೇಶದ್ರೋಹಿಗಳು ಥರ ಅಂತ. ಯಾವೊಂದು ದೇಶದ್ರೋಹಿ? ನೀವುಗಳು ದೇಶದ್ರೋಹಿಗಳು. ದಕ್ಷಿಣ ಭಾರತದ ದುಡ್ಡನ್ನು ತಿಂದಿರೋ ಉತ್ತರ ಭಾರತದವ್ರು ಉತ್ತರ ಕೊಡ್ಬೇಕು ನೀವು ನಮಗೆ. ಹಂಗಾರೆ ಆ್ಯಕ್ಚುಲಿ ಹೆಚ್ಚು ಕಡಿಮೆ ಮಾತಾಡಿದ್ರೆ ದಕ್ಷಿಣ ಭಾರತದ ಆರ್ಥಿಕ ಸ್ಥಿತಿಗತಿ ಉತ್ತರ ಭಾರತ ಅಥವಾ ಬೇರೆ ಭಾಗದ ಏನಿದೆ ಅಂತ ಎಲ್ಲ ಅವನಿಗೂ ಗೊತ್ತಿದೆ. ನೀವು ನಾಚಿಕೆ ಪಟ್ಕೋಬೇಕಾಗಿರೋದು. ಅದು ಇಲ್ದಿದ್ರೆ ಏನಾಗತ್ತೆ ಆ ಹಿಂದಿ ನನಗೆ ಅರ್ಥ ಆಗಿಲ್ಲ. ಯಾಕೆ ಇರಬೇಕು? 3ನೇದೋ 4ನೇದೋ 6ನೇದೋ ಅದು ಯಾಕೆ ಇರಬೇಕದು ರೂಲ್ ಪ್ರಕಾರದಲ್ಲಿ? ಸುಮ್ಮನೆ ಬಿಟ್ಬಿಡಿ ನೋಡೋಣ. ಜನ ಬೇಕಾದ್ರೆ ಕಲಿತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಇಲ್ಲ 3ನೇ ಭಾಷೆಯ ಯಾಕೆ? ನೀವು ಕನ್ನಡ ಮಾತಾಡ್ರಿ. ಯೋಗಿ ಆದಿತ್ಯನಾಥ್ ಸಾಹೇಬ್ರು ಮಾತಾಡ್ರಿ ಕನ್ನಡ, ನೋಡ್ತೀನಿ. ಎಸ್, ಮಹಾರಾಷ್ಟ್ರ DCM ಮೇಲೆ ಮಾತಾಡಿದ್ದವನು ಯಾರ ಕಾಮ್ರಾ ಪಾಮ್ರ ಅವನಿಗೆ ಬೇಕೇನು? ಮಾರ್ಚ್ 31 ಬರೆದಿದ್ರೆ ಯಾತಾಕೊಂಬನಿ ಇದ್ರ ಬಿಟ್ಟಾಕೊಳ್ರಿ, ನಮಗೇನು ಹೋಗ್ಬೇಕು. ಯಾವುದೋ ಹಾಡೆಲ್ಲ ಬಳಸಿದ್ದಂತೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಹಾಸ್ಯಕ್ಕೆ. ಅದೇನು ಬಿಡ್ರಿ, ಮೇಡಮ್ ಅರ್ಥ ಮಾಡ್ಕೋತಾರ ಅದನ್ನೆಲ್ಲ. ಏನು ಮೇಡಮ್ ಏನು ಕೋಪ ಮಾಡ್ಕೋತಾರ? ಅವ್ರೇನು ಕೋಪ ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೋತಾರೆ. ಶಿವಸೇನೆಯವರು ಹೇಳಿದ್ದಾರೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಇಲ್ಲದ್ರೆ ನಮ್ಮ ಭಾಷೆನಲ್ಲಿ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ. ಹೌದಾ? ಏನು ನಿಮ್ಮ ಭಾಷೆ? ಆ ಪ್ರಕಾರನೇ ಕೊಟ್ಬಿಡಿ ಉತ್ತರ, ನೋಡೋಣ. ನಾವು ಅದು ನೋಡ್ಕೋತೀವಿ ಅಷ್ಟೇ. ಆಮೇಲೆ ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ಭಾಷೆ ಏನು ಅಂತ. ನಮ್ಗೆ ಅರ್ಥವೇ ಆಗಲ್ಲ. ಆಮೇಲೆ ನಿಮ್ಮ ಭಾಷೆ ಕೊಡ್ರಿ ನಿಮ್ಮ ಭಾಷೆಯಲ್ಲೇ ಕೊಡ್ರಿ. ಎಸ್. ಏನೋ ಖಲಿಸ್ತಾನಿ ವಿರುದ್ಧ ಕಠಿಣ ನಿಲುವು ತಾಳಿದ್ದ ತುಮಕೂರು ಮೂಲದ ಸಂಸದ ಚಂದ್ರ ಆರ್ಯಗೆ ಕೆನಡಾ ಮುಂದಿನ ಚುನಾವಣೆಗೆ ಟಿಕೆಟ್ ಕೊಡಲು ನಿರಾಕರಿಸಿದೆ. ಅದಕ್ಕೆ ಅವ್ರು ಕೊಟ್ಟಿರೋ ಕಾರಣ ಭಾರತ ಪ್ರವಾಸ ವೇಳೆ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿದ್ರಂತೆ. ಅದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿಲ್ವಂತೆ. ತಮ್ಮ ಮೇಲೆ ಭಾರತ ಸರ್ಕಾರ ಪ್ರಭಾವ ಇದೆ ಅನ್ನೋ ಆರೋಪವನ್ನ ತಿರಸ್ಕಾರ ಮಾಡಿದ್ದಾರೆ ಚಂದ್ರ ಆರ್ಯ ಅವರು. ಏನಿದ್ರಲ್ಲಿ ಏನಿದೆ ಹೊಸದು? ಇದು ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಪ್ರಕಟಿತ ಕೊಟ್ಟಿಲ್ಲ. ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿದೆ, ಕೊಟ್ಟಿಲ್ಲ. DK ಶಿವಕುಮಾರ್ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡಲಿಲ್ಲ. ಯಾಕೆ? ಮುಸ್ಲಿಮರನ್ನು ಎದುರು ಹಾಕಿದ್ದಾರೆ ಅಂತ. ಅದನ್ನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಎಲ್ಲವನ್ನೂ ಹೇಳಾಯ್ತು. ಅವ್ರು ಬಂದು ಮೆಮೊರಾಂಡಮ್ ಕೊಟ್ಟಿದ್ರು, ಅದಕ್ಕೆ ನಾವು ಕೊಟ್ಟಿಲ್ಲ ಅಂತ. ಕೊಡ್ಲಿಲ್ಲ. ಅದನ್ನ ನೀವು ಅಪೋಸ್ ಮಾಡದೇ ಇದ್ದಾಗ ಇದನ್ನ ಹೆಂಗೆ ಅಪೋಸ್ ಮಾಡ್ತೀರಿ? ಅವ್ರ ದೇಶಕ್ಕೆ ತಕ್ಕಂತೆ ಆ ಪಾರ್ಟಿನವರು ಕೊಡಲ್ಲ ಅಂತಾರೆ. ಅವ್ರು ಖಲಿಸ್ತಾನೇ ಬೇಕು, ಅವ್ರ ಟೆರರಿಸ್ಟ್ಗಳೇ ಬೇಕು. ಆ ಕೆನಡಾ ಅನ್ನೋ ದೇಶಕ್ಕೆ ಟ್ರಂಪ್ ಅಂತವನೇ ಬೇಕು. ನನ್ನ ಪ್ರಕಾರ ಟ್ರಂಪ್ ಅಂತವ್ರು ಇನ್ನೊಂದು 26 ಜನ ಟ್ರಂಪ್ಗಳು ಉಟ್ಕೋಬೇಕು ಆ ದೇಶದಲ್ಲಿ. ಬುಬ್ಬಿಡಿಬೇಕು ಅವ್ರನ್ನ ಅಂತ ನಾವು ಅನ್ಕೋಬೇಕು ಅವಾಗ ಅಷ್ಟೇ. ಎಸ್. ಇನ್ನು ಬೆಂಗಳೂರಿನ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಪತಿಯೊಬ್ಬ ಪತ್ನಿಯನ್ನು ಕೊಂದು ದೇಹವನ್ನು ತುಂಡರಿಸಿ ಸೂಟ್ ಕೇಸ್ಗೆ ತುಂಬಿದ್ದಾನೆ. ಮಹಾರಾಷ್ಟ್ರ ಮೂಲದ ರಾಕೇಶ್ ಎಂಬಾತ ಈ ಕೃತ್ಯವನ್ನು ನಡೆಸಿರೋದು. ಕೊಲೆ ಬಳಿಕ ಮಹಾರಾಷ್ಟ್ರದಲ್ಲಿರುವ ಅವರ ಪತ್ನಿ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಏನಿದೇನು ಕಾಮನ್ ಆಗೋಯ್ತಾ? ಹಾಂ ಸರ್, ಎಲ್ಲ ಈಸಿ ಆಗೋಯ್ತಾ ಇದು? ಸಾಯಿಸು, ಕತ್ತರಿಸು, ಅಲ್ಲಿ ಹಾಕು, ಫ್ರಿಡ್ಜ್ಗೆ ಹಾಕು, ಸೂಟ್ ಕೇಸ್ಗೆ ಹಾಕು, ಗೋಣಿ ಚೀಲಕ್ಕೆ ಹಾಕು, ಕತ್ತು ತಗೊಂಡೋಗು. ಏನಿದು ಮನಸ್ಥಿತಿ ಹೆಂಗಿರುತ್ತೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್. ಬರ್ದಿಟ್ಕೊಳ್ಳಿ. ಅದಿಲ್ಲದೆ ಇರೋರೆಲ್ಲ ನೆಮ್ಮದಿಯಾಗಿದ್ದಾರೆ. ಅದರೊಳಗಡೆ ಮುಳುಗಿರೋರೆಲ್ಲ ಸಾಯ್ರಿ. ಇನ್ನು ರಾಜ್ಯದಲ್ಲಿ ಅಕಾಲಿಕ ಮಳೆ ನಾನಾ ಅವಾಂತರವನ್ನು ತಂದಿಟ್ಟಿದೆ. ಧಾರವಾಡ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗಿದೆ. ಕಲಘಟಗಿ ತಾಲೂಕಿನ ಗುಡಿಹಾಳ ಗ್ರಾಮದ ಶಾಲೆ ಆವರಣದಲ್ಲಿ ಜಲಾವೃತವಾಗಿತ್ತು. ಮಕ್ಕಳು ಪರದಾಡ್ಬಿಟ್ರು. ನಂತರ ಗೂಡ್ಸ್ ವಾಹನದಲ್ಲಿ ಅವ್ರನ್ನೆಲ್ಲ ಮನೆಗೆ ಸೇರಿಸಿದ್ದಾರೆ. ಇನ್ನು ಬಿರುಗಾಳಿ ಸಹಿತ ಮಳೆಗೆ ಹಾಸನದ ಸೋಮನಹಳ್ಳಿಯಲ್ಲಿ ಹಲವು ಮನೆಗಳೇ ಹಾನಿಯಾಗಿದೆ. ಸಲ್ಮಾನ್ ಖಾನ್ ಹೇಳ್ತಾನಂತೆ ವಿಷ್ಣೋಯ್ ಬೆದರಿಕೆ ಬಗ್ಗೆ, ಎಷ್ಟು ದಿನ ಬದುಕ್ತೀನಿ ಅನ್ನೋದು ದೇವ್ರಿಗೆ ಗೊತ್ತಿದೆ. ಐಸನ್ ಬರೀಬೇಕು ಅಷ್ಟೇ, ಐಸನ್ ಬರೆಯುತ್ತೆ ಗೊತ್ತು. ಅದು ನಮಗೂ ಗೊತ್ತುಪ್ಪ ಎಲ್ಲ. ಸುಮ್ಮನೆ ಮಧ್ಯದಲ್ಲಿ ಏನು ಕತೆ? ಎಷ್ಟೇ ಭದ್ರತೆ ಇದ್ರೂ ನನ್ನನ್ನು ನಾನು ರಕ್ಷಿಸ್ಕೊಳ್ಳೋದು ಸುಲಭದ ಮಾತಲ್ಲ. ಕರೆಕ್ಟು, ತುಂಬ ಲಾಂಗ್ ಆಗೋಯ್ತು ಈ ಕಾಟ ಕೊಟ್ಟಿರೋದು ಅಲ್ವಾ? ಬಾಯ್ ಎಂದು ಕೂಗೋರೆಲ್ಲ ಥಿಯೇಟ್ರಿಗೆ ಬರಲ್ಲ. ಲೇಟಾಗಿ ರಿಯಲೈಸ್ ಆಗಿದ್ದಾಗೆ ಸರ್. ದಕ್ಷಿಣದ ನಟರನ್ನು ಸೇರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಕಷ್ಟ ಅಂತ ಸಲ್ಮಾನ್. ಯಾಕೆ ಕಷ್ಟ? ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ರಿಗೂ ಒಪ್ಸೋದು ಕಷ್ಟ ಆಗ್ಬಿಟ್ಟಿದೆ ಅಂತ. ಅಲ್ಲ, ದಕ್ಷಿಣದ ನಟರನ್ನ ಸೇರಿಸಿ ಪ್ಯಾನ್ ಇಂಡಿಯಾ ಎಲ್ರಿಗೂ ಸೇರಿಸಿ ಹೇಳಿರೋದು ಸರ್. ಹಾಗೆ ಅವ್ರ ಜೊತೆಗೆ ಅಂತಲ್ಲ ಸರ್.